ಶತ್ರುಗಳು ಎಲ್ಲೂ ಇರಲ್ಲ, ನಮ್ಮ ಅಕ್ಕಪಕ್ಕನೇ ಇರ್ತಾರೆ. ಸದ್ಯಕ್ಕೆ ನಮ್ಮ ಅಕ್ಕಪಕ್ಕ ಇರೋ ಶತ್ರುಗಳಂದ್ರೆ ಪಾಕಿಸ್ತಾನ, ಬಾಂಗ್ಲಾ ಮತ್ತು ಚೀನಾ. ಗಡಿ ವಿಚಾರದಲ್ಲಿ ಸುಖ ಸುಮ್ಮನೆ ಖ್ಯಾತೆ ತೆಗೆದು ಕಿರಿಕ್ ಮಾಡ್ತಾನೆ ಇರ್ತಾರೆ. ಚೀನಾ ಭಾರತದ ಜೊತೆ ಸ್ನೇಹ ಮಾಡಿಕೊಳ್ಳುವ ನೆಪದಲ್ಲಿ ಗಡಿ ತಂಟೆಗೆ ಬಂದಿದೆ. ಲಡಾಖ್ನಲ್ಲಿ 2 ಕೌಂಟಿಗಳನ್ನು ಚೀನಾ ರಚನೆ ಮಾಡಿದೆ. ಹಾಗಿದ್ರೆ ಏನಿದು ಚೀನಾ ಖ್ಯಾತೆ? ಡ್ರ್ಯಾಗನ್ ಆಟಕ್ಕೆ ಭಾರತದ ಉತ್ತರವೇನು ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಭಾರತದೊಂದಿಗೆ ಸ್ನೇಹ ಹಸ್ತ ಚಾಚಿ ನಂತರ ಕಿರಿಕ್ ಮಾಡುವ ಚಾಳಿಯನ್ನು ಮತ್ತೆ ಚೀನಾ ಮುಂದುವರಿಸಿದೆ. ಗಡಿಯಲ್ಲಿ ಭಾರತದೊಂದಿಗೆ ಸದಾ ಖ್ಯಾತೆ ತೆಗೆಯುವ ಚೀನಾ ಇದೀಗ ಲಡಾಖ್ಗೆ ಹೊಂದಿಕೊಂಡಂತೆ ಇರುವ ಆಕ್ರಮಿತ ಹೋಟನ್ ಜಿಲ್ಲೆಯಲ್ಲಿ 2 ಹೊಸ ಕೌಂಟಿ ಅಂದರೆ ಮುನ್ಸಿಪಲ್ ರಚನೆ ಮಾಡಿ ಆದೇಶ ಹೊರಡಿಸಿದೆ. ಈ ಕೌಂಟಿಗಳನ್ನು ಹಿಯಾನ್ ಹಾಗೂ ಹೆಕಾಂಗ್ ಎಂದು ಹೆಸರಿಸಿದೆ. ಚೀನಾದ ಈ ನಡೆಗೆ ಭಾರತ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್, ಚೀನಾವು ನಮ್ಮ ಭೂಭಾಗವನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳುವುದನ್ನು ಭಾರತ ಎಂದೂ ಒಪ್ಪಿಲ್ಲ. ಚೀನಾ ಹೋಟನ್ ಪ್ರಾಂತ್ಯದಲ್ಲಿ ರಚಿಸಲು ಹೊರಟಿರುವ 2 ಕೌಂಟಿಯ ಕೆಲ ಭಾಗಗಳು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿರುವ ಲಡಾಖ್ನಲ್ಲಿವೆ ಅಂತ ಹೇಳಿದ್ದಾರೆ. ಹೊಸ ವರ್ಷದಲ್ಲಿ ಚೀನಾ ಹೆಚ್ಚು ಆಕ್ರಮಣಕಾರಿಯಾಗಿ ವರ್ತಿಸುತ್ತಾ ಇದೆ. ತೈವಾನ್ ವಿಚಾರದಲ್ಲಿ ಅಮೆರಿಕದ ಜೊತೆ ಸಮಸ್ಯೆ ಎದುರಿಸುತ್ತಿರುವ ಚೀನಾ ಈಗ ಭಾರತದ ವಿರುದ್ಧ ಹೊಸ ತಂತ್ರವನ್ನು ಹೂಡಿದೆ. ಲಡಾಖ್ನ ಕೆಲವು ಭಾಗಗಳನ್ನು ತನ್ನದೆಂದು ಹೇಳಿಕೊಂಡು 2 ಹೊಸ ಕೌಂಟಿಗಳನ್ನು ಘೋಷಿಸಿದೆ. ಡಿಸೆಂಬರ್ 27ರಂದು ವಾಯುವ್ಯ ಚೀನಾದ ಕಿಸಿನ್ಜಿಯಾಂಗ್ ಪ್ರಾಂತ್ಯದಲ್ಲಿ 2 ಹೊಸ ಕೌಂಟಿಗಳನ್ನು ಘೋಷಣೆಯನ್ನು ಮಾಡಿದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿ ಮತ್ತು ರಾಜ್ಯ ಮಂಡಳಿ ಈ ಹೊಸ ಕೌಂಟಿಗಳಿಗೆ ಅನುಮೋದನೆಯನ್ನು ನೀಡಿದೆ. ಈ 2 ಕೌಂಟಿಗಳು ಹೋಟಾನ್ ಪ್ರಾಂತ್ಯದ ವ್ಯಾಪ್ತಿಗೆ ಬರುತ್ತವೆ. ಈ ಕ್ರಮಕ್ಕೆ ಭಾರತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದು ಸರಿಯಲ್ಲ ಮತ್ತು ಆಕ್ಷೇಪಾರ್ಹ ಅಂತ ಹೇಳಿದೆ. ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಚೀನಾದ ಈ ಕ್ರಮವನ್ನು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಖಂಡಿಸಿರುವುದಾಗಿ ತಿಳಿಸಿದೆ. ಚೀನಾ ಘೋಷಿಸಿರುವ ಹೊಸ ಕೌಂಟಿಗಳು ಕೇಂದ್ರಾಡಳಿತ ಪ್ರದೇಶ ಲಡಾಖ್ನ ಭಾಗವನ್ನು ಒಳಗೊಂಡಿವೆ. ವಿದೇಶಾಂಗ ಸಚಿವಾಲಯದ ವಕ್ತಾರ, ಚೀನಾ ಅಕ್ರಮವಾಗಿ ಲಡಾಖ್ ಭಾಗವನ್ನು ಆಕ್ರಮಿಸಿಕೊಂಡಿದೆ ಅಂತ ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ಆಗಿರುವಂಥ ಅರಿಂದಮ್ ಬಾಗ್ಚಿ, ಚೀನಾದ ಹೋಟನ್ ಪ್ರಾಂತ್ಯದಲ್ಲಿ 2 ಹೊಸ ಕೌಂಟಿಗಳನ್ನು ಘೋಷಿಸುವುದನ್ನು ನಾವು ಗಮನಿಸಿದ್ದೇವೆ. ಈ ಕೌಂಟಿಗಳು ಭಾರತದ ಕೇಂದ್ರಾಡಳಿತ ಪ್ರದೇಶ ಲಡಾಖ್ನ ಭಾಗವನ್ನು ಒಳಗೊಂಡಿವೆ. ಚೀನಾ ಅಕ್ರಮವಾಗಿ ಲಡಾಖ್ನ ಭಾಗವನ್ನು ಆಕ್ರಮಿಸಿಕೊಂಡಿರುವುದನ್ನು ನಾವು ಒಪ್ಪೋದಿಲ್ಲ. ಹೊಸ ಕೌಂಟಿಗಳ ಘೋಷಣೆಯಿಂದ ಲಡಾಖ್ ಮೇಲಿನ ಭಾರತದ ಸಾರ್ವಭೌಮತೆಗೆ ಧಕ್ಕೆ ಆಗುವುದಿಲ್ಲ. ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಚೀನಾಕ್ಕೆ ನಮ್ಮ ಆಕ್ಷೇಪವನ್ನು ತಿಳಿಸಿದ್ದೇವೆ ಎಂದಿದ್ದಾರೆ. ಲಡಾಖ್ನ ಭಾಗವಾಗಿರುವ ಚೀನಾದ ಹೋಟನ್ ಪ್ರಿಫೆಕ್ಚರ್ನಲ್ಲಿ 2 ಹೊಸ ಕೌಂಟಿಗಳು ಘೋಷಣೆಯ ಕುರಿತು ಭಾರತವು ಚೀನಾದೊಂದಿಗೆ ಗಂಭೀರ ಪ್ರತಿಭಟನೆ ಸಲ್ಲಿಸಿದ್ದೇವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಅಕ್ಷಯ್ ಚೀನಾದಲ್ಲಿ ಚೀನಾ 2 ಹೊಸ ಕೌಂಟಿಗಳನ್ನು ರಚಿಸಿ ಖ್ಯಾತೆ ತೆಗಿತಾ ಇದೆ. ನಮ್ಮ ಭೂಮಿಯನ್ನು ಚೀನಾ ನಮ್ಮದು ಎನ್ನುತ್ತಾ ಇದ್ದು 2 ಕೌಂಟಿ ಪ್ರದೇಶದಲ್ಲಿ ಭಾರತದ ಹಲವು ಭಾಗಗಳು ಸೇರಿವೆ. ಇದಕ್ಕೆ ಭಾರತ ಇದು ಯಾವ ರೀತಿ ಉತ್ತರವನ್ನು ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಮಸ್ಕಾರ.